ಭೂ ಹಗರಣದ ಸುಳಿಗೆ ಸಿಲುಕಿರೋ ಮಾಜಿ ಸಿಎಂ ಯಡಿಯೂರಪ್ಪ ಕುಟುಂಬಕ್ಕೆ ಮತ್ತೊಂದು ಶಾಕ್. ಬೆಂಗಳೂರಿನ ವಿಜಯನಗರದಲ್ಲಿರುವ ಯಡಿಯೂರಪ್ಪ ಅಳಿಯ ಸೋಹನ್ ಕುಮಾರ್ ಮನೆ ಮತ್ತು ಕಚೇರಿ ಮೇಲೆ ಹಾಗೂ ಪುತ್ರನ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಭೂ ಹಗರಣದ ಸುಳಿಗೆ ಸಿಲುಕಿರೋ ಮಾಜಿ ಸಿಎಂ ಯಡಿಯೂರಪ್ಪ ಕುಟುಂಬಕ್ಕೆ ಮತ್ತೊಂದು ಶಾಕ್. ಬೆಂಗಳೂರಿನಲ್ಲಿರುವ ವಿಜಯನಗರದಲ್ಲಿರುವ ಯಡಿಯೂರಪ್ಪ ಅಳಿಯ ಸೋಹನ್ ಕುಮಾರ್ ಮನೆ ಮತ್ತು ಕಚೇರಿ ಮೇಲೆ ಏಕಕಾಲದಲ್ಲಿ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ. ಲೋಕಾಯುಕ್ತ ಡಿವೈಎಸ್ಪಿ ಗಿರೀಶ್ ಮಂಜುನಾಥ್ ನೇತೃತ್ವದ ತಂಡ ದಾಳಿಯನ್ನು ನಡೆಸಿ ಸುಮಾರು 3 ತಾಸು ಒಂದು ಪರಿಶೀಲನೆಯನ್ನ ನಡೆಸಿದೆ. ಈ ವೇಳೆ ಮಹತ್ವದ ದಾಖಲೆಗಳು, ಲ್ಯಾಪ್ಟಾಪ್ ಹಾಗೂ ಪ್ರಿಂಟರ್ಗಳನ್ನು ಲೋಕಾಯುಕ್ತ ಟೀಮ್ ವಶಪಡಿಸಿಕೊಂಡಿದೆ. ಭೂ ಹಗರಣ ಪ್ರಕರಣದಲ್ಲಿ ಸೋಹನ್ ಕುಮಾರ್ 4ನೇ ಆರೋಪಿಯಾಗಿದ್ದಾರೆ. ಟೇಪ್ ಕೊಡೋದು ತಪಾರಂತ ಟೇಪ್ ಕೂಡ ಅನಿಸ್ತಾ ಇದ್ದೀನಿ. ಹಂಗೆ ಓಡ್ತಾ ಇದ್ದಾರೆ ಇವರೆಲ್ಲ. ಹೊರಟು ಬಿಟ್ರೆ ಇನ್ನು ಯಾರಿಗೂ ಏನೂ ಸಿಗಲ್ಲ ಬಿಡಿ. ಕಳಿಸ್ತೀನಿ ಇಮಿಡಿಯೇಟ್. ಆನಂದ ಬರ ಇಲ್ಲ. ಏನು ಮೇಲ್ಪಟ್ಟ ಅಧಿಕಾರಿಗಳಿದ್ದಾರೆ ನಮಗೆ ಮೇಲೆ. ಯಾರು ಸರ್ ಒಳಗಡೆ DSP ಮಂಜುನಾಥ್ ಅವರು ಅಂತ ಹೇಳಿ ಎದುರುಗಡೆ ವಾಚ್ಮನ್ ನಿಂತಿದ್ದಾರೆ. ಮಾತಾಡಿಸ್ತೀನಿ ಹಂಗೆ ಹಾಕೊಂಡು ಬರ ತಗೊಳ್ಳಿ, ಹಂಗೆ ಶೂಟ್ ಮಾಡ್ಕೊಳ್ಳಿ. ಬರ ತಾಂಡ್ ಹಂಗೆ ಮುಂದಕ್ಕೆ ಹೋಗಿ ಅಲ್ಲಿ ಇನ್ನೊಂದು ಜೀಪ್ ಇದೆ. ಇದಕ್ಕೆ ನಾವು 2 ಸಾರಿ ಓಡಾಡ್ತಾ ಇದೀವಿ. ಯಾರು ಏನಾದ್ರು ವಿಚಾರ ಮುಟ್ಟಿಸ್ತಾರ ಇದೆ. ನನಗೆ ನಾನು ID ಪ್ರೂಫ್ ಕೊಡಿದೆ. ಭೂ ಹಗರಣದ ಸುಳಿಗೆ ಸಿಲುಕಿರುವ ಮಾಜಿ ಸಿಎಂ ಯಡಿಯೂರಪ್ಪ ಕುಟುಂಬಕ್ಕೆ ಮತ್ತೊಂದು ಶಾಕ್ ಅಂದ್ರೆ ತಪ್ಪಾಗಲಾರದು. ಏನು ಬೆಂಗಳೂರಿನಲ್ಲಿರುವ ವಿಜಯನಗರದಲ್ಲಿರತಕ್ಕಂತಹ ಯಡಿಯೂರಪ್ಪ ಅಳಿಯ ಸೋಹನ್ ಕುಮಾರ್ ಮನೆ ಮತ್ತು ಕಚೇರಿ ಮೇಲೆ ಏಕಕಾಲದಲ್ಲಿ ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ಗಿರೀಶ್ ಮಂಜುನಾಥ್ ನೇತೃತ್ವದ ತಂಡ ಈ ಒಂದು ದಾಳಿಯನ್ನು ನಡೆಸಿ ಸುಮಾರು 3 ತಾಸು ಒಂದು ಪರಿಶೀಲನೆಯನ್ನು ನಡೆಸಿದೆ. ಈ ವೇಳೆ ಹಲವು ಮಹತ್ವದ ದಾಖಲೆಗಳು, ಲ್ಯಾಪ್ಟಾಪ್, ಪ್ರಿಂಟರ್ಗಳನ್ನು ಲೋಕಾಯುಕ್ತ ಟೀಮ್ ವಶಪಡಿಸಿಕೊಂಡಿದೆ. ಭೂ ಹಗರಣ ಪ್ರಕರಣದಲ್ಲಿ ಸೋಹನ್ ಕುಮಾರ್ 4ನೇ ಆರೋಪಿಯಾಗಿರ್ತಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಜೈಶಂಕರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೈಶಂಕರ್, ಇದೀಗಾಗಲೇನು ಒಂದು ರೀತಿ ಯಡಿಯೂರಪ್ಪ ಕುಟುಂಬಕ್ಕೆ ಶಾಕ್ ಅಂದ್ರೂ ತಪ್ಪಾಗಲಾರದು. ಇದೀಗಾಗಲೇನು ಲೋಕಾಯುಕ್ತ ಟೀಮ್ ಒಂದು ದಾಳಿಯನ್ನು ನಡೆಸಿದೆ. ಸುಮಾರು ಎಷ್ಟೊತ್ತಿಗೆ ದಾಳಿಯನ್ನು ನಡೆಸಿದ್ದು, ಯಾವೆಲ್ಲ ಒಂದು ವಸ್ತುಗಳನ್ನ, ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ? ಈಗ ಸುಮಾರು ಬೆಳಗ್ಗೆ 9ರಿಂದ 9:30 ಸಮಯದಲ್ಲಿ ಈ ದಾಳಿ ನಡೆದಿದೆ. ಯಡಿಯೂರಪ್ಪನವರ ಹಳಿಯ ಸೋಹನ್ ಕುಮಾರ್ ಅವರು ಈ ಭೂ ಕಬಳಿಕೆ ಪ್ರಕರಣದಲ್ಲಿ ಅವರು 4ನೇ ಆರೋಪಿಯಾಗಿರ್ತಾರೆ. ಅಲ್ಲದೆ ಇದು ಈಗಾಗಲೇ ಲೋಕಾಯುಕ್ತ ಕೋರ್ಟ್ ನಲ್ಲೂ ಸಹ ನಡೀತಾ ಇದೆ. ಇವತ್ತು ಸಹ ಇದ್ರ ಬಗ್ಗೆ ಮಹತ್ವವಾದ ಲೋಕಾಯುಕ್ತ ಕೋರ್ಟ್ ನಲ್ಲಿ ನಡೀತಾ ಇರೋ ವಿಷಯ ಇದೆ. ಮತ್ತೆ ಇವತ್ತು ಬೆಳಿಗ್ಗೆ 9:00ವರೆಗೆ ಇಡೀ ಬೆಂಗಳೂರಿನ 4 ಕಡೆ ಇವರಿಗೆ ಸಂಬಂಧಪಟ್ಟಂತ ಆಫೀಸು ಮತ್ತೆ ಅವರಿಗೆ ಸಂಬಂಧಪಟ್ಟಂತ ಮನೆಗಳ ಮೇಲೆ ದಾಳಿ ನಡೆದಿದೆ ಲೋಕಾಯುಕ್ತದ್ದು 9ರಿಂದ 9:00ವರೆಗೆ. ಮತ್ತೆ ಇಲ್ಲಿ ಬಂದಂತೆ ಇಲ್ಲಿ ವಿಜಯನಗರದ ಹಂಪಿ ನಗರ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರುವಂತ ಸೋಹನ್ ಕುಮಾರ್ ಅವರ ಮನೆ ಮೇಲೆ ದಾಳಿ ಮಾಡಿದಾಗ ಕೆಲವು ದಾಖಲೆಗಳು, ಲ್ಯಾಪ್ಟಾಪ್ ಮತ್ತೆ ಪ್ರಿಂಟರ್ಸ್ ಎಲ್ಲದನ್ನೂ ಸಹ ವಶಪಡಿಸ್ಕೊಂಡು ಅವರು ಲೋಕಾಯುಕ್ತ ಅವರು ಜೀಪ್ ನಲ್ಲಿ ಹಾಕೊಂಡು ಹೋದ್ರು. ಮತ್ತೆ ಇವರು ಹೇಳಿದ್ರು, ಲೋಕಾಯುಕ್ತ ಅಧಿಕಾರಿಗಳು ಸಹ ಹೇಳಿದ್ರು, ಇದು ಭೂ ಕಬಳಿಕೆ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ದಾಳಿ ನಡೆಸ್ತಾ ಇದೀವಿ ಅಂತ ಹೇಳಿದ್ದಾರೆ. ಇವತ್ತು ಸಂಜೆ ಲೋಕಾಯುಕ್ತ ಅಧಿಕಾರಿಗಳು 5 ಗಂಟೆಗೆ ಪ್ರೆಸ್ ಮೀಟ್ ಕರೆದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುವುದಾಗಿ ಸಹ ತಿಳಿಸಿದ್ದಾರೆ. ಜಯಶಂಕರ್, ದಾಳಿಯ ನಂತರ ಸೋಹನ್ ಕುಮಾರ್ ಕುಟುಂಬಸ್ಥರು ಯಾರಾದ್ರೂ ಮಾತಾಡಿದ್ರ ಮಾಧ್ಯಮದೊಂದಿಗೆ ಅಂತ?
ಇಲ್ಲ, ಸೋಹನ್ ಕುಮಾರ್ ಅವ್ರ ಕುಟುಂಬದವರು ಯಾರು ಸಹ ಮನೆಯಿಂದ ಹೊರಗಡೆ ಬರ್ಲಿಲ್ಲ. ಬರೀ ವಾಚ್ಮ್ಯಾನ್ ಮಾತ್ರ ಇದ್ರು. ಒಳಗಡೆ ಯಾರಿಗೂ ಸಹ ಅಲೋ ಇರ್ಲಿಲ್ಲ. ಬಾಯ್ ಬಿಟೆಡ್ ಅಂತ ಹೇಳಿದ್ರು, ಒಳಗಡೆ ಯಾರನ್ನು ಬಿಡಕ್ಕಾಗಲ್ಲ ಅಂತ ಹೇಳಿ. ಕೊನೆಗೆ ಲೋಕಾಯುಕ್ತ ಅಧಿಕಾರಿಗಳೆಲ್ಲ ಹೋದ ನಂತರ ಇಡೀ ಮೀಡಿಯಾದವರೆಲ್ಲ ವಾಪಸ್ ಬಂದು ಅವ್ರು ಮನೆಯವರು ಆಗ್ಲಿ, ಅವ್ರಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳಾಗ್ಲಿ ಯಾರು ಸಹ ಹೊರಗಡೆ ಬರ್ಲೂ ಇಲ್ಲ. ಆ ಮನೇಲಿ ಯಾರು ಜನಗಳೇ ವಾಸ ಮಾಡ್ತಾ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇತ್ತು ಆ ಮನೆಯಲ್ಲಿ. ಆ ಮಟ್ಟಕ್ಕಾಗೋಗಿದೆ ಆ ಮನೇಲಿ. ಹಾಗಾಗಿ ಅಲ್ಲಿ ಯಾರು ಸಹ ಇರ್ಲಿಲ್ಲ. ಬರೀ ವಾಚ್ಮೆನ್ ಮತ್ತೆ ಕೆಲವರು ಅಲ್ಲಿ ನೌಕರರು ಮಾತ್ರ ಇದ್ರು. ಅದರ ಜೊತೆಗೆ ಜಯಶಂಕರ್, ಯಡಿಯೂರಪ್ಪ ಕುಟುಂಬಕ್ಕೆ ಲೋಕಾಯುಕ್ತ ದಾಳಿ ಶಾಕ್ ಅಂತ ಅನ್ಕೊಂಡ್ರು ಕೂಡ ಅದ್ರ ಬಗ್ಗೆ ಪೂರ್ವ ಮಾಹಿತಿ ಇತ್ತು ಅನ್ನೋ ಮಾತನ್ನ ಹೇಳ್ತಾರೆ. ಸೊ ಈ ಒಂದು ಶಾಕ್ ಇಂದ ಅವ್ರು ಯಾವುದೇ ರೀತಿ ಭಯಭೀತರಾಗಿಲ್ಲ, ಆರಾಮಾಗಿದ್ದಾರೆ. ನಾವೊಂದ್ ರೀತಿ ಲೋಕಾಯುಕ್ತ ದಾಳಿಗೆ ರೆಡಿಯಾಗಿದ್ದೀವಿ ಅಂತ ಅರ್ಥನಾ ಅಂತ? ಅವರು ನಮ್ಗೆ ಹೊರಗಡೆ ಬಂದ ಅದ್ರ ಬಗ್ಗೆ ಏನೋ ಪ್ರತಿಕ್ರಿಯೆ ಕೊಟ್ಟಿದ್ರೆ ದಿವ್ಯಾ, ಅಥವಾ ಅವರ ಮುಖದ ಚಹರೆಗಳು ನೋಡಿದ್ರೆ ನಾವು ಅವರು ಭಯಭೀತರಾಗಿದ್ರೆ ಏನು ಅಂತ ಹೇಳ್ಬೋದಾಗಿತ್ತು. ಬಟ್ ಇವಾಗ ಅವರು ಒಂದ್ ರೀತಿ ಈ ಮಾಧ್ಯಮದ ಮುಂದೆ ಬರ್ದಲೆ ಒಂದು ರೀತಿ ಅವ್ರು ಯಾರು ಇದಕ್ಕೆ ಸಹ ಪ್ರತಿಕ್ರಿಯೆ ಕೊಡದಲೆ ಇರೋದ್ ನೋಡಿದ್ರೆ ಈ ಒಂದು ರೀತಿಯ ತಲೆ ಮರೆಸ್ಕೊಂಡಿದ್ದಾರೆ ಮಾಧ್ಯಮದವ್ರಿಗೆ ಅನ್ನೋ ರೀತಿ ಎದ್ದು ಕಾಣಿಸ್ತಾ ಇದೆ. ಓಕೆ ಜಯಶಂಕರ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಭೂ ಹಗರಣದ ಸುಳಿಗೆ ಸಿಲುಕಿರೋ ಮಾಜಿ ಸಿಎಂ ಯಡಿಯೂರಪ್ಪ ಕುಟುಂಬಕ್ಕೆ ಮತ್ತೊಂದು ಶಾಕ್ ಅಂದ್ರೂ ಕೂಡ ತಪ್ಪಾಗಲಾರದು. ಬೆಂಗಳೂರಿನಲ್ಲಿರ್ತಕ್ಕಂತಹ ವಿಜಯನಗರ ನಿವಾಸ ಅಂದ್ರೆ ಯಡಿಯೂರಪ್ಪರ ಅಳಿಯ ಸೋಹನ್ ಕುಮಾರ್ ಮನೆ ಮತ್ತು ಕಚೇರಿ ಮೇಲೆ ಏಕಕಾಲದಲ್ಲಿ ಲೋಕಾಯುಕ್ತರು ದಾಳಿಯನ್ನು ನಡೆಸಿರ್ತಾರೆ. ಲೋಕಾಯುಕ್ತ ಡಿವೈಎಸ್ಪಿ ಆದಂತಹ ಗಿರೀಶ್ ಮತ್ತು ಮಂಜುನಾಥ್ ನೇತೃತ್ವದ ಒಂದು ತಂಡ ದಾಳಿಯನ್ನು ನಡೆಸಿರುತ್ತೆ. ಸುಮಾರು 3 ತಾಸು ಪರಿಶೀಲನೆಯನ್ನು ನಡೆಸಿದೆ. ಬೆಳಗ್ಗೆ 9 ಗಂಟೆಯಿಂದ 9:15 ಸುಮಾರಿಗೆ ಒಂದು ದಾಳಿ ಆರಂಭವಾಗಿರುತ್ತೆ. ಆನಂತರ 3 ತಾಸು ಈ ಒಂದು ದಾಳಿಯನ್ನು ನಡೆಸಿರುತ್ತೆ. ಈ ಒಂದು ದಾಳಿಯ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳು, ಲ್ಯಾಪ್ಟಾಪ್ ಇರ್ಬೋದು, ಪ್ರಿಂಟರ್ ಇರ್ಬೋದು, ನೀವು ಕೂಡ ವಿಜುವಲ್ ಅಲ್ಲಿ ಗಮನಿಸ್ತಾ ಇದ್ದೀರಾ. ಈ ಒಂದು ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಭೂ ಹಗರಣದ ಪ್ರಕರಣದ ಸಂದರ್ಭದಲ್ಲಿ ಏನು ಸೋಹನ್ ಕುಮಾರ್ 4ನೇ ಆರೋಪಿಯಾಗಿರ್ತಾರೆ. ಈ ಸಂಬಂಧ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ ಅಂತ ಅಧಿಕಾರಿಗಳು ಕೂಡ ಹೇಳಿರ್ತಾರೆ. ನೀವೀಗ ವಿಜುವಲ್ ಅಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಇದೀಗಾಗಲೇ ಏನು ಲ್ಯಾಪ್ಟಾಪ್, ಪ್ರಿಂಟರ್, ಅದರ ಜೊತೆಗೆ ಕೆಲವೊಂದು ಮಹತ್ವದ ದಾಖಲೆಗಳನ್ನ ಲೋಕಾಯುಕ್ತರು ವಶಪಡಿಸಿಕೊಂಡಿದ್ದಾರೆ. ಒಟ್ಟಾರೆ ಯಡಿಯೂರಪ್ಪ ಕುಟುಂಬಕ್ಕೆ ಮತ್ತೊಂದು ಶಾಕ್ ಅಂದ್ರೆ ಕೂಡ ತಪ್ಪಾಗಲಾರದು. ಇದನ್ನ ಶಾಕ್ ಅಂತ ನಾವಂತ ಅನ್ಕೊಂಡ್ರು ಕೂಡ ಏನು ಯಡಿಯೂರಪ್ಪ ಇದ್ರ ಬಗ್ಗೆ ಪೂರ್ವ ಮಾಹಿತಿ ಇದೆ ಅನ್ನೋ ಮಾತನ್ನ ಕೂಡ ಯಡಿಯೂರಪ್ಪ ಕುಟುಂಬ ಹೇಳಿದೆ.